ಸೊ ಇಲ್ಲೇ ಹೋಗಿ ಬರೋಣ ಅಂತ ಸಡನ್ನಾಗಿ ಪ್ಲ್ಯಾನ್ ಮಾಡಿ ಕರ್ಕೊಂಡು ಹೋಗ್ತಾ ಇರೋದು. ಮುಂಜಾರ್ ಬೀಚ್ ಅಂತ ಇದೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ಇವಾಗ. ನಮ್ಮ ರೂಮಿಂದ 5 to 10 ಮಿನಿಟ್ಸ್ ಆಗುತ್ತೆ ಅಷ್ಟೇ. ಸೊ ಹೋಗ್ತಾ ಇದ್ದೀವಿ, ಇವಾಗ ನಿಯರ್ ಬೈ ಇದ್ದೀವಿ. ನೈಟ್ ಬೀಚ್ ವ್ಯೂ ಬಗ್ಗೆ ನಿಮ್ಗೆ ಗೊತ್ತೇ ಇರುತ್ತೆ, ಸಖತ್ ಸೈಕಾಗಿ ಕಾಣಿಸ್ತಾ ಇದೆ ವ್ಯೂವು. ಇದು ಸಡನ್ನಾಗಿ ಮಾಡ್ತಾ ಇರೋ ವ್ಲಾಗ್ ಆಗಿದೆ. ಕ್ಲಾರಿಟಿ ಇಲ್ಲದೆ ಇದ್ದರೆ ವಾಯ್ಸಲ್ಲಿ ಏನಾದರೂ ಮಿಸ್ ಮಾಡಿಸಿದ್ರೆ ಹೊಟ್ಟೆಗೆ ಹಾಕೊಳ್ಳಿ. ಆ್ಯಕ್ಚುಲಿ ನನ್ನ ಬರ್ಡೇ ನಾಳೆ July 17, ಇವತ್ತು July 16. ಸೊ ಆಲ್ಮೋಸ್ಟ್ 11:30 11:40 ಆಗ್ತಾ ಬಂತು ಟೈಮ್. ಬರ್ಡೇ ಸೆಲೆಬ್ರೇಷನ್ ಮಾಡೋಕ್ಕೆ ನನಗೆ ಇಲ್ಲಿ ಕರ್ಕೊಂಡು ಬಂದಿರೋದು ಬೀಚ್ ಹತ್ರ. ಹೀಗೆ ಸುಮ್ಮನೆ ಅಲ್ಲೊಂದು ಚೇರ್ ನೋಡಿದ್ವಿ, ನಡ್ಕೊಂಡು ಹೋಗ್ತಾ ಇದ್ದೀವಿ. ಏನೂ ಪ್ಲ್ಯಾನ್ ಇಲ್ಲ, ನಾವು ಆ್ಯಕ್ಚುಲಿ ಬೈಕ್ ಮೇಲೆ ಕೇಕ್ ಕಟ್ ಮಾಡೋಣ ಅಂತ ಪ್ಲ್ಯಾನ್ ಇತ್ತು ಇವ್ರದ್ದು. ಸೊ ಮುಂದೆ ಹೋಗ್ತಾ ಇದ್ದೀವಿ, ಅಲ್ಲೊಂದು ಚೇರ್ ಇದೆ. ಸೊ ಅದ್ರ ಮೇಲೆ ಇಟ್ಕೊಂಡು ಕೇಕ್ ಕಟ್ ಮಾಡಬೇಕು. Thank you boys. Happy birthday. Mobile ಮೇಲೆ ಆರ್ಸನೆ. ಯಾವ ಕೆಲಸ ಪಟ್ಟಿ. Happy birthday to you. Thank you. ಮತ್ತದು ಹೌದು. ಅನ್ನಿಯಲ್ಲಿ ಇದನ್ನಲ್ಲ ಅದು. ಅನಿ ಕೇಕ್ ಅದು. ಯಾರು ಯಾವುದು? ಕರಮಲ್. ಮಗ ಈ ಪನ್ನೀರ್ ತಿನ್ನಂತ ಹೇಳ್ತಾನೆ ಗಾಡಿ ಮುಂಬೈಕನ. Happy birthday. ಪಸ್ಪತ್ತಿಂದ ನಾವು. ब्रो आ जाओ, खाओ केक ब्रो. इसका बर्थडे था? हाँ इसका बर्थडे था. हैप्पी बर्थडे. थैंक यू ಇದು ಯಾವುದೋ ಪಾರ್ಕಲ್ಲಿ ಕೇಕ್ ಕಟ್ ಮಾಡುವಾಗ ಅನ್ನೋನ್ ಪರ್ಸನ್ ಯಾರಂತ ಗೊತ್ತಿಲ್ಲ, ನೋಡ್ದ. ಸೊ ನನ್ನ ಅಣ್ಣ ಅವನಿಗೆ ಇನ್ವೈಟ್ ಮಾಡಿ ಕೇಕ್ ಕೊಟ್ಟು ಅವ್ನು ವಿಶ್ ಮಾಡ್ದ. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು ಆಯ್ತಾ. ಊಟ ಮಾಡಬೇಕು. ಥ್ಯಾಂಕ್ಸ್ ಫಾರ್ ದ ಕೇಕ್ ಬಾಯ್ಸ್. ಪಾರ್ಟಿ ಹೋಗುವ. ಮನೇನ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ಬಿಕಾಸ್ ಎವ್ರಿ ಇಯರ್ ನನ್ನ ಬರ್ಡೇ ನಾನು ದುಬೈಲೇ ಸೆಲೆಬ್ರೇಷನ್ ಮಾಡ್ತಾ ಇದ್ದೀನಿ. 4 years ಆಗ್ತಾ ಬಂತು. ಸೊ ಎಲ್ಲ ವರ್ಷವೂ ಸೆಲೆಬ್ರೇಷನ್ ಮಾಡ್ತಾ ಇದ್ವಿ ರೂಮಲ್ಲೇ. ಈ ವರ್ಷ ನಂಗೆ ತುಂಬ ಸ್ಪೆಷಲು. ಬ್ಯಾಕ್ ಸೈಡಲ್ಲಿ ಬೀಚ್ ಇದೆ, ಬೀಚಲ್ಲಿ ಸೆಲೆಬ್ರೇಷನ್ ಮಾಡಿದ್ವಿ ಇವತ್ತು. ಸೊ ವಿಡಿಯೋ ಕ್ಲಾರಿಟಿ ಚೆನ್ನಾಗಿಲ್ಲ ಅಂದ್ಕೊಳ್ತೀನಿ, ಬಿಕಾಸ್ ನೈಟ್ ಆಗಿದೆ. ಆ್ಯಕ್ಚುಲಿ ನಂಗೆ ಸೀರಿಯಸ್ಲಿ ಗೊತ್ತಿಲ್ಲ ಆಗಿತ್ತು ಇವ್ರು ಈ ಥರ ಸೆಲೆಬ್ರೇಷನ್ ಮಾಡ್ತಾರಾ ಅಂತ. ಆ್ಯಕ್ಚುಲಿ ನಾಳೆ ನನ್ನ ಬರ್ಡೇ July 17. ಇವತ್ತು ನೈಟು ಆಲ್ಮೋಸ್ಟ್ 11:55ಗೆ ನನಗೆ ಬೀಚ್ ಹತ್ರ ಕರ್ಕೊಂಡು ಬಂದಿದ್ರು ಇವರೆಲ್ಲ. ಸೊ ಎಲ್ಲ ಸೆಟಪ್ ಎಲ್ಲ ರೆಡಿ ಮಾಡಿಟ್ಟು ಸೊ ಕೇಕ್ನ ಕಟ್ ಮಾಡಿದ್ದಾರೆ. ನಂಗೆ ತುಂಬ ಖುಷಿ ಆಗ್ತಿದೆ. ಇದು ವರ್ಷದ್ದು ನನಗೆ ಆ್ಯಕ್ಚುಲಿ ಎಲ್ಲ ವರ್ಷದಲ್ಲೂ ಕೇಕ್ ಕಟ್ ಮಾಡ್ತಾರೆ ನನ್ನ ಫ್ರೆಂಡ್ಸ್, ಬಿಕಾಸ್ ನಾನು ಕೂಡ ಅವ್ರದ್ದು ಬರ್ಡೇದು ಕೇಕ್ ಸೆಲೆಬ್ರೇಷನ್ ಕಟ್ ಮಾಡಿ ಸೆಲೆಬ್ರೇಷನ್ ಎಲ್ಲ ಮಾಡ್ತೀವಿ. ಸೊ ಇವಾಗ ಸ್ವಲ್ಪ ನೈಟ್ ಆಗಿದೆ, ವೀಡಿಯೋ ಕ್ಲಾರಿಟಿ ಚೆನ್ನಾಗಿಲ್ಲ ಅಂದ್ಕೊಳ್ತೀನಿ. ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದು ನನ್ನ 26th ಬರ್ಡೇ. ಆ್ಯಕ್ಚುಲಿ ನನ್ನ ಫ್ಯಾಮಿಲಿನ ತುಂಬ ಮಿಸ್ ಮಾಡ್ಕೊಳ್ತೀನಿ, ಬಿಕಾಸ್ 4 years ಆಯಿತು ದುಬೈಯಲ್ಲಿದ್ದು. ಎಲ್ಲ ಸಲ ಬರ್ಡೇನೂ ದುಬೈಯಲ್ಲೇ ಸೆಲೆಬ್ರೇಷನ್ ಮಾಡ್ತಾಯಿದ್ವಿ. ಈ ಬರ್ಡೇ ಸೆಲೆಬ್ರೇಷನ್ ಮಾತ್ರ ತುಂಬ ಸರ್ಪ್ರೈಸ್ ಆಗಿತ್ತು. ಬಿಕಾಸ್ ಇವರು ನನಗೆ ಯಾಕಂತ ಹೇಳಿದ್ರೆ ಇವ್ರು ನನಗೆ ಬೀಚಿಗೆ ಕರ್ಕೊಂಡು ಬಂದು ಕೇಕೆಲ್ಲ ಕಟ್ ಮಾಡಿ ಸೆಲೆಬ್ರೇಷನ್ ಮಾಡಿರೋದು. ಸೊ ತುಂಬ ಇಷ್ಟ ಆಗಿದೆ. ಇವಾಗ ಇಲ್ಲಿಗೆ ಆಲ್ಮೋಸ್ಟ್ 5 to 10 minutes ಆಗುತ್ತೆ. ಸೊ ಬಂದು ಕೇಕ್ ಎಲ್ಲ ಕಟ್ ಮಾಡಿ ಎಲ್ಲ ಸೆಲೆಬ್ರೇಷನ್ ಆಗಿದೆ ಇವಾಗ. ಸೊ ಇವಾಗ ಹೋಟೆಲ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಒಬ್ವಿಯಸ್ಲಿ ಪಾರ್ಟಿ ಕೊಡಲೇಬೇಕು. ಪಾರ್ಟಿ ಕೊಡದೇ ಇದ್ದರೆ ಗೊತ್ತುಂಟಲ್ಲ ನಿಮಗೆ. ಸೊ ಹೋಗೋಣ, ಹೋಟೆಲಲ್ಲಿ ವೀಡಿಯೋ ಮಾಡ್ತೀನಿ, ಸ್ವಲ್ಪ ತಿಂದಿರೋದು. ಸಿಗೋಣ ಮುಂದೆ. ಬ್ಯಾಕ್ ಟು ಇವಾಗ ರೂಮ್ ಹತ್ರ ಒಂದು ಹೋಟೆಲ್ ಇದೆ. ಸೊ ಅಲ್ಲೇ ನಾವು ಆಲ್ಮೋಸ್ಟ್ ಎಲ್ಲ ದಿನ ಊಟ ಅಲ್ಲೇ ಮಾಡ್ತೀವಿ. ಎಲ್ಲ ದಿನ ಇನ್ ದ ಸೆನ್ಸ್ ವೀಕ್ಲಿ 1 or 2 days ಹೊರಗಡೆ ಊಟ ಮಾಡ್ತೀವಿ. ಸೊ ಇವಾಗ ಹೋಗ್ತಾ ಇದ್ದೀವಿ ಊಟಕ್ಕಲ್ಲೇ. ಆ್ಯಕ್ಚುಲಿ ಅಲ್ಲಿ ಹೋಗೋ ಮೇನ್ ರೀಸನ್ ಏನು ಅಂತ ಹೇಳಿದರೆ, ಅಲ್ಲಿ ಕನ್ನಡದವ್ರು ಇದ್ದಾರೆ ವೆಯ್ಟರ್ಸ್. ಒಂದು ಅಕ್ಕ ಇದ್ದಾರೆ ವೆಯ್ಟರ್ಸ್, ಮತ್ತು ಒಂದು ಹುಡುಗ ಕೂಡ ಇದ್ದಾನೆ. ಸೊ ಅದಕ್ಕೆ ಅಲ್ಲಿ ಹೋಗ್ತಾ ಇದ್ದೀವಿ. ಇದು ನಾವು ಕೇಕ್ ಕಟ್ ಮಾಡಿದ ಬೀಚ್, ಇದು ಸೆಲೆಬ್ರೇಷನ್ ನಾವು ಇಲ್ಲೇ ಮಾಡಿದ್ದು, ಮಮ್ಜಾರ್ ಬೀಚ್ ಅಂತ. ಸೊ ನೈಟ್ ಇಲ್ಲಿ ವ್ಯೂ ಸೈಕಾಗಿರುತ್ತೆ. ಸೊ ಇಲ್ಲಿಂದ ನನ್ನ ರೂಮಿಗೆ ಏನಿಲ್ಲ ಅಂತ ಹೇಳಿದ್ರೆ 5 to 10 minutes ಆಗುತ್ತೆ. ಅಬ್ಬಬ್ಬ ಅಂತೇಳಿ ಟ್ರಾಫಿಕ್ ಇದ್ದರೆ 15 minutes ಆಗುತ್ತೆ. ಸೊ ಇವಾಗ ಹೋಗ್ತಾ ಇದ್ದೀವಿ. ಇವಾಗ ಬೈಕ್ ಹೊಡಿತಾ ಇರೋದು ನನ್ನ ಕಸಿನ್ ಸಂತೋಷ್ ಅಂತ, ನನ್ನ ಫ್ರೆಂಡ್. ಸೊ ನನ್ನ ಹತ್ರ ಬೈಕ್ ಲೈಸೆನ್ಸ್ ಇಲ್ಲ, ಸೊ ಅವನ ಹತ್ರ ಇದೆ, ಅವ್ನು ಹೊಡಿತಾ ಇದ್ದಾನೆ. ಇವಾಗ ಇಲ್ಲೇ ನನ್ನ ಇದು ರೂಮ್ ಕಡೆ ಆಪೋಸಿಟಲ್ಲಿ ಇರೋದು ಒಂದು ಬಿಲ್ಡಿಂಗ್ ಹತ್ರ ಒಂದು ಹೋಟೆಲ್ ಇದೆ. ಸೊ ಅಲ್ಲಿ ಹೋಗ್ತಾ ಇದ್ದೀವಿ.
ಇದೆ ನನ್ನ ಫ್ಯಾಮಿಲಿ. ಲೈಕ್ ನನ್ನ ದುಬೈಲಿರೋ ಫ್ರೆಂಡ್ಸ್ ಸರ್ಕಲ್ ಎಲ್ಲ ಒಂದೇ ರೂಮಲ್ಲಿ ಇರ್ತೀವಿ. ಮೋರ್ ದೆನ್ 10 to 12 years ಫ್ರೆಂಡ್ಶಿಪ್. ಸಂದೀಪ್ ಮತ್ತು ವಿನಾಯಕ ಅಂತ, ವಿನು ಅಂತ. ಮತ್ತು ಇದು ನನ್ನ ಅಣ್ಣ ಮತ್ತು ಫ್ರೆಂಡ್ ಸಂತೋಷ್. ಸೊ ವಿ ಆರ್ ಸ್ಟಾರ್ಟೆಡ್ ವಿತ್ ಸಲಾಡ್. ಇದು ನಾರ್ಮಲ್ ಎಲ್ಲ ಹೋಟೆಲ್ ಕೊಡ್ತಾರೆ ಸ್ಟಾರ್ಟಿಂಗಲ್ಲಿ. ಸೊ ಹೋಟೆಲ್ ಹೆಸರು ಬಂದುಬಿಟ್ಟು ಜಫಾರನ್ ಅಂತ. ಸೊ ನಾನು ಚಿಕನ್ ನೂಡಲ್ಸ್ ಆರ್ಡ್ರ್ ಮಾಡಿದ್ದು, ಅಣ್ಣ ಮತ್ತು ಫ್ರೆಂಡ್ಸ್ ಎಲ್ಲ ಮಟನ್ ಬಿರಿಯಾನಿ ಆರ್ಡ್ರ್ ಮಾಡಿದ್ದು. ಸೊ ಸರ್ವ್ ಮಾಡ್ತಾ ಇದ್ದಾರೆ ನೋಡಿ. ಇದು ಮಟನ್ ಬಿರಿಯಾನಿ ದುಬೈದು. ನಾನು ಆರ್ಡರ್ ಮಾಡಿರೋದು ಚಿಕನ್ ನೂಡಲ್ಸ್. ಅವ್ರದ್ದೆಲ್ಲ ಬಿರಿಯಾನಿ ಆಲ್ರೆಡಿ ಬಂದಿದೆ. ನಾನು ನೂಡಲ್ಸ್ ವೆಯ್ಟ್ ಮಾಡ್ತಾ ಇದ್ದೀನಿ. ಫೈನಲಿ ಬಂದಿದೆ ನೂಡಲ್ಸ್ ನಂದು. ಸೊ ಇದಿಷ್ಟು ನಮ್ಮ ಐಟಮ್: ಚಿಕನ್ ನೂಡಲ್ಸ್, ಮಟನ್ ಬಿರಿಯಾನಿ ಮತ್ತು ಮಟನ್ ಸೂಪ್ ಎಲ್ಲ ತೊಗೊಂಡಿದ್ವಿ. ಡನ್. ವಿ ಆರ್ ಎಂಡೆಡ್ ವಿತ್ ರಿಕ್ ಫಾಲುದಾ, ಹೋಟೆಲ್ನ ಸ್ಪೆಷಲ್. ಕೇಕ್ ಕಟ್ ಮಾಡಿ 170 ರೂಪಾಯಿ ಕೇಕ್ ಕಟ್ ಮಾಡಿ 170 ಬಿಟ್ಟರು ಬಾಯ್ಸ್. ಸೊ ಕೇಕ್ ಬಗ್ಗೆ ಹೇಳ್ತಾ ಇದ್ರು ಫ್ರೆಂಡ್ಸ್ ಅಣ್ಣೆಲ್ಲ. 30 ರೂಪಾಯಿ ಕೇಕ್ ಕಟ್ ಮಾಡಿರೋದಾಗಿತ್ತು. ನಾವು 30 ದಿರಮ್ದು. ಸೊ ನೀನು 173 ತನಕ ಇದು ಕೊಟ್ಟಿದ್ಯಾ, ಪಾರ್ಟಿ ಕೊಟ್ಟಿದ್ಯಾ ಅಂತ. ಸೊ ಕೇಕು ಎಷ್ಟೇ ದುಡ್ಡಿದ್ದಾಗಿದ್ದು ನನಗೆ ಪ್ರಾಬ್ಲಮೇ ಇಲ್ಲ. ಇಟ್ ಮೇ ಬಿ 5 dirham ಆರ್ ಎಲ್ಸ್ ಇಟ್ ಮೇ ಬಿ 10 dirham. ಸೊ ಅಂತೂ ಸೆಲೆಬ್ರೇಷನ್ ಮಾಡಿದ್ದಾರೆ. ನಾನು ತುಂಬ 4 ವರ್ಷದಿಂದ ಫ್ಯಾಮಿಲಿನ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ದುಬೈಯಲ್ಲಿ ಇದ್ಬಿಟ್ಟು. ಇವರೆಲ್ಲ ನನ್ನ ಜೊತೆ ಒಂದೇ ರೂಮಲ್ಲಿ ಇದ್ದು ನನಗೆ ಫ್ಯಾಮಿಲಿ ವೈಬ್ ಕೊಡ್ತಾರೆ. ಸೊ ಥ್ಯಾಂಕ್ಸ್ ಅಣ್ಣ, ಈ ವರ್ಷ ನನ್ನ ಬರ್ಡೇನ ತುಂಬ ಸ್ಪೆಷಲಾಗಿ ಸೆಲೆಬ್ರೇಷನ್ ಮಾಡಿದ್ದಕ್ಕೆ. ಥ್ಯಾಂಕ್ಸ್ ಬಾಯ್ಸ್. ವಿನು ಥ್ಯಾಂಕ್ಸ್, ಸಂದೀಪ್ ಥ್ಯಾಂಕ್ಸ್, ಸಂತು ಥ್ಯಾಂಕ್ಸ್ ಮಗ. ಸಿಗುವ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್ ಬಾಯ್.